ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ನಿಫ್ಟಿ 50ಯಲ್ಲಿ ಯಾವ ಥರ ಮೂಮೆಂಟ್ ಆಗೈತಿ, ಸೊ ಇವತ್ತಿನ ದಿನ ಹೈ ಎಷ್ಟೋಗೈತಿ ಮತ್ತು ಲೋ ಎಷ್ಟೋಗೈತಿ ಮತ್ತು ಇವತ್ತು ನಿಫ್ಟಿಯಲ್ಲಿ ತನ್ನ ಒಂದು ಮೂಮೆಂಟ್ ಯಾವ ಥರ ಒಂದು ಕೊಟ್ಟೈತಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಬಿಫೋರ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬಾಜು ಕಾಣುವಂಥ ಒಂದು ಬೆಲ್ ಬಟನ್ ಐತಲ್ಲ ಪ್ರೆಸ್ ಮಾಡ್ಕೊಳ್ಳಿ. ಆ ಬಟನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಒಂದು ವಿಡಿಯೋ ಐತಲ್ಲ ನೀವು ಫಸ್ಟ್ ನೋಡ್ಬೋದು. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ನಿಫ್ಟಿ 50ಯಲ್ಲಿ ಯಾವ ಥರ ಮೂಮೆಂಟ್ ಆಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಬೆಳಗ್ಗೆ ಕೂಡ ಒಂದು ಮಾರ್ಕೆಟ್ ಓಪನ್ ಆಗೈತಿ. ತನ್ನ ಒಂದು ನಿಫ್ಟಿಯಲ್ಲಿ ಒಂದು ಸುಮಾರು ಒಂದು 80ಕ್ಕೂ ಹೆಚ್ಚು ಪಾಯಿಂಟ್ಗಳನ್ನು ಮೈನಸ್ ಅಂದರೆ ಡೌನ್ ಟ್ರೆಂಡಲ್ಲಿ ಕೂಡ ಓಪನ್ ಆಗಿ ಆ ಗ್ರೀನ್ ಕ್ಯಾಂಡಲಲ್ಲಿ ಕ್ಲೋಸ್ ಮಾಡಿದೆ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಸೊ ಇದೇ ಥರ ಬೆಳಗ್ಗೆ ಕೂಡ ಒಂದು ಓಪನ್ ಆಗಿದ್ದು ಮಾರ್ಕೆಟ್ ಒಂದು ಬುಲ್ಲಿಶ್ ಮೂಮೆಂಟಲ್ಲಿ ಒಂದು 10 ರಿಂದ 15 ನಿಮಿಷಗಳ ಒಂದು ಬುಲ್ಲಿಶ್ ಮೂಮೆಂಟ್ ಅಂದರೆ ಕೆಳಗಿಂದ ಮಾರ್ಕೆಟ್ ಕೂಡ ಒಂದು ಮೇಲೋಗಿದೆ. ಸೊ ಇದೇ ಟೈಮಲ್ಲಿ ನಾನು ಕೂಡ ಒಂದು ಆ ಸ್ಕ್ಯಾಲ್ಪ್ ಕೂಡ ಒಂದು ಮಾಡಿದೆ ಕಾಲ್ ಆಪ್ಷನ್ನಲ್ಲಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ನಿಫ್ಟಿ ತನ್ನ ಇವತ್ತಿನ ದಿನದ ಹೈ ಕೂಡ ನೋಡ್ತಿರ್ಬೋದು 26,170 ರೆಸಿಸ್ಟೆನ್ಸ್ ಲೆವೆಲಲ್ಲಿ ತನ್ನ ಹೈಯನ್ನು ತೋರಿಸಿದೆ. ಸೊ ಅದೇ ಥರ ನಿನ್ನೆ ಕೂಡ ಒಂದು 26,240 ಕೂಡ ಒಂದು ತನ್ನ ರೆಸಿಸ್ಟೆನ್ಸ್ ಹೈನ ಕೊಟ್ಟಿತ್ತು. ಸೊ ಅದನ್ನು ಇವತ್ತು ಬ್ರೇಕ್ ಮಾಡಲಿಲ್ಲ. ಅಂದರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಒಂದು ಇವತ್ತಲ್ಲೇ ನೋಡ್ತಿರ್ಬೋದು. ಇವತ್ತು ಕ್ರಿಯೇಟ್ ಆಗಿರೋ ಒಂದು ಟ್ರೆಂಡ್ ಲೈನ್ ಕೂಡ ಒಂದು ನಿಫ್ಟಿ 50ಯಲ್ಲಿ ಇವತ್ತು ಆಗಿದೆ. ಸೊ ಅದೇ ಥರ ಈ ಒಂದು ಟ್ರೆಂಡ್ ಲೈನ್ ಕೂಡ ಒಂದು ಬ್ರೇಕ್ ಆಗಿದೆ. ಎಲ್ಲಿಂದ ಅಂದರೆ ಇವತ್ತಿನ ದಿನದ ಲೋ ಮತ್ತು ಇವತ್ತಿನ ದಿನದ ಹೈ ಕೂಡ ಲೋವರ ತನ್ನ ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ನಿಫ್ಟಿ 50 ಕೊನೆಯಲ್ಲಿ ಅಂದರೆ ಮಧ್ಯಾಹ್ನ 3 ಗಂಟೆ ಸುಮಾರಿನ ಆಸ್ಪಾಸಲ್ಲಿ ತನ್ನ ಒಂದು ಇವತ್ತಿನ ಒಂದು ಲೋವನ್ನು ಸಮೀಪಕ್ಕೆ ಬಂದಿದೆ. ಅಂದರೆ ಆಲ್ಮೋಸ್ಟ್ ಒಂದು 20 ರಿಂದ 30 ನಿಮಿಷದಲ್ಲಿ ತನ್ನ ಒಂದು ಬೇರಿಶ್ ಮೂಮೆಂಟನ್ನು ಇವತ್ತು ನಿಫ್ಟಿಯಲ್ಲಿ ಕೆಳಗಡೆ ಬಂದಿದೆ.